ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಇಲ್ಲಿ ಬಡವರ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಶಾಲೆಗೆ ಹೋದಂಥ ಕಂದಮ್ಮಗಳು ಆಸ್ಪತ್ರೆ ಸೇರಬೇಕಾದಂಥ ದುಸ್ಥಿತಿ ಎದುರಾಗುತ್ತೆ ಅಂತಂದರೆ ಇದಕ್ಕಿಂತ ದುರ್ದೈವದ ಸಂಗತಿ ಮತ್ತೊಂದಿಲ್ಲ. ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಬಂದಿರುವಂಥ ಈ ಸುದ್ದಿ ನಿಜಕ್ಕೂ ಬಡವರ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಅದರ ಜೊತೆಗೆ ಈ ಶಾಲೆಗೆ ಹೋದಂಥ ಕಂದಮ್ಮಗಳಿಗೆ ಸುರಕ್ಷತೆನೇ ಇಲ್ವಾ, ಆಸ್ಪತ್ರೆ ಸೇರಬೇಕಾದಂಥ ಒಂದು ಪರಿಸ್ಥಿತಿ ಬರಬೇಕಾ, 25 ವರ್ಷದ ಹಳೆಯ ಬಿಲ್ಡಿಂಗ್ ಅದು ಬಿದ್ದೋಗೋವರೆಗೆ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದ್ರ, ಇದು ಸದ್ಯ ಕಾಡುವಂಥ ಪ್ರಶ್ನೆ. ಈ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಇದೆ ಈ ಹೊತ್ತಿನ ವಿಶೇಷ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಬರೋಬ್ಬರಿ 25 ವರ್ಷದ ಹಳೆಯ ಬಿಲ್ಡಿಂಗ್ ಅಲ್ಲಿ ಮಕ್ಕಳು ಕಲಿಯೋದಕ್ಕಿಂತ ಬರ್ತಾರೆ. ಆದರೆ ಮೇಲ್ಛಾವಣಿ ಕುಸಿದು ಬೀಳೋವರೆಗೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಇದು ಎಂಥ ದುರ್ದೈವದ ಸಂಗತಿ ಅಂತಂದರೆ ಮಕ್ಕಳು ಆಸ್ಪತ್ರೆ ಸೇರಬೇಕಾಗಿ ಬಂದರೂ ಕೂಡ ಅದಕ್ಕೆ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಕಾರಣ ಇಷ್ಟೇ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. 25 ವರ್ಷದ ಹಳೆಯ ಬಿಲ್ಡಿಂಗ್ ಬೀಳುವವರೆಗೂ ಅಧಿಕಾರಿಗಳು ಏನು ಮಾಡ್ತಿದ್ರು, ಮೇಲ್ಛಾವಣಿ ಕುಸಿದು ಬಿದ್ದರೂ ಕಣ್ಮುಚ್ಚಿ ಕುಳಿತವ್ರು ಯಾರು? ಮಕ್ಕಳ ರಕ್ಷಣೆಗೆ ಬಂದಿರುವ ಇಲಾಖೆಗಳಿಗೆ ಮಕ್ಕಳೇ ಬೇಡವಾಗಿದ್ದಾವ? ಸರ್ಕಾರಿ ಶಾಲೆ ಅಂಗನವಾಡಿಗಳಿಗೆ ಕೇವಲ ಬಜೆಟ್ ಮಾತ್ರನ? ಆದರೆ ಭದ್ರತೆ ಸುರಕ್ಷತೆ ಬೇಡವಾ? ಸೌಲಭ್ಯ ಕೊಡ್ತೀವಿ ಅಂತೀರಿ, ಆದರೆ ಸೂರಿಲ್ಲದಂತಹ ಒಂದು ಪರಿಸ್ಥಿತಿ ಶಾಲೆಯದ್ದು. ಅಧಿಕಾರಿಗಳ ಮೈ ಮರವಿಗೆ ಮುಗ್ಧ ಕಂದಮ್ಮಗಳೇ ಬಲಿಪಶುಗಳಾಗಬೇಕ? ಇದು ಆಕಸ್ಮಿಕವಲ್ಲ, ಸಂಪೂರ್ಣವಾಗಿ ವ್ಯವಸ್ಥಿತ ನಿರ್ಲಕ್ಷ್ಯ. ಇದು ದುರಂತ ನಡೆದ ಮೇಲಷ್ಟೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದ? ಅಂಗನವಾಡಿ ಮೇಲ್ಛಾವಣಿ ಕುಸಿದ ಮೇಲೂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಮುಗ್ಧ ಜೀವಗಳ ಪ್ರಾಣ ಹೋದ ಮೇಲೆ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ? ಕಂದಮ್ಮಗಳ ಆಕ್ರಂದನ ಸರ್ಕಾರಿ ಅಧಿಕಾರಿಗಳಿಗೆ ಕೇಳಿಸೋದೇ ಇಲ್ವಾ? ಬಡವರು ಸರ್ಕಾರಿ ಶಾಲೆಗೆ ಹೋದರೆ ಅವ್ರ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಮಕ್ಕಳ ಪ್ರಾಣದೊಂದಿಗೆ ಚೆಲ್ಲಾಟವಾಡ್ತಾ ಇರೋ ಈ ವ್ಯವಸ್ಥೆಗೆ ಕೊನೆ ಯಾವತ್ತು? ಶಿಥಿಲಗೊಂಡಂತಹ ಕಟ್ಟಡಗಳ ದುರಸ್ತಿ ಮಾಡುವುದು ಯಾವಾಗ? ಸಾಮಾನ್ಯವಾಗಿ ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೇಟು ಹಾಕ್ತಾರೆ ಇವತ್ತಿನ ದಿನಮಾನಸಗಳಲ್ಲಿ. ಕಾರಣ ಇಷ್ಟೇ, ಸೂಕ್ತ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವವರೇ ಹೆಚ್ಚು. ಸೊ ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸೋದು ತೀರಾ ಕಮ್ಮಿ. ಆದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದಕ್ಕೆ ಯಾಕೆ ಪೋಷಕರು ಹಿಂದೇಟು ಹಾಕ್ತಾರೆ ಅನ್ನೋದಕ್ಕೆ, ಈ ರೀತಿಯ ಮೂಲಸೌಕರ್ಯಗಳ ಕೊರತೆ ಇದ್ದಾಗ ಯಾವ ಪೋಷಕರು ತಾನೇ ಸೇರಿಸ್ತಾರೆ ಹೇಳಿ? ಶಾಲೆಗಳ ಅವ್ಯವಸ್ಥೆ ಮಧ್ಯೆ ಸರ್ಕಾರಿ ಶಾಲೆಗಳಿಗೆ ಬೀಗ. ಚಿಂತಾಮಣಿಯಲ್ಲಿ 5 ವರ್ಷಗಳಲ್ಲಿ 22 ಶಾಲೆಗಳು ಬಂದಾಗಿವೆ. ಸರ್ಕಾರಿ ಶಾಲೆಗಳನ್ನು ಉಳಿಸೋ ಯೋಜನೆ ಸರ್ಕಾರಕ್ಕಿಲ್ವ? ಬಾರ್ಲಹಳ್ಳಿ, ಕೋರ್ಲಹಳ್ಳಿ ಶಾಲೆಗಳ ಅಳಲು ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ಒಂದು ಕಾಲದಲ್ಲಿ 800 ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಬರೀ 116 ಮಂದಿ ಸ್ಟೂಡೆಂಟ್ಸ್ಗಳು. ಕೊಠಡಿಗಳು, ಶಿಕ್ಷಕರಿದ್ರೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ. ಕಾಗದದಲ್ಲಿ ಮಾತ್ರವೇ KPS ಕ್ರಾಂತಿ ನಡೀತಾ ಇದೆಯಾ? ಇದು ಸದ್ಯಕ್ಕೆ ನಿಜಕ್ಕೂ ಶೋಚನೀಯ ಪರಿಸ್ಥಿತಿಗೆ ತಂದೊಡ್ಡಿರುವಂಥದ್ದು. ಶಾಲೆಗೆ ಹೋದಂಥ ಕಂದಮ್ಮಗಳು ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನುವಂಥ ನಂಬಿಕೆ ಪೋಷಕರದ್ದಾಗಿರುತ್ತೆ. ಆದರೆ ಚಿಂತಾಮಣಿ ತಾಲೂಕಿನ ಅಂಗನವಾಡಿಯಲ್ಲಿ ಛಾವಣಿ ಕುಸಿದು ಮಕ್ಕಳು ಗಾಯಗೊಂಡಿರುವಂಥ ಘಟನೆ ಪೋಷಕರ ಎದೆ ಬಡಿತವನ್ನು ನಿಲ್ಲಿಸಿದೆ. ಇತ್ತ ಅಂಗನವಾಡಿಗಳ ಕಥೆಯೇ ಹೀಗಿದ್ರೆ, ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಲ್ಲದೆ ಶಿಕ್ಷಣ ವ್ಯವಸ್ಥೆಯೇ ಉಸಿರುಗಟ್ಟುವಂತಿದೆ. ಈ ಕುರಿತ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಶಾಲೆಗೆ ಹೋದ ಕಂದಮ್ಮಗಳು ಸಂಜೆ ನಗು ನಗುತ್ತಾ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ಪೋಷಕರದ್ದು. ಆದರೆ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿಯಲ್ಲಿ ನಡೆದ ಈ ಘಟನೆ ಪೋಷಕರ ಎದೆ ಬಡಿತವನ್ನೇ ನಿಲ್ಲಿಸಿಬಿಟ್ಟಿದೆ. ಅಂಗನವಾಡಿಯಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾಗ 25 ವರ್ಷ ಹಳೆಯದಾದ ಛಾವಣಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು 4 ವಿದ್ಯಾರ್ಥಿಗಳು ಗಾಯಗೊಂಡಿದ್ರು.
ಘಟನೆ ನಡೆದ ಮೇಲೆ ಎಚ್ಚೆತ್ತ ಇಲಾಖೆ ಅಧಿಕಾರಿಗಳು ಈಗ ವರದಿ ಕೇಳ್ತಿದ್ದಾರೆ. ಆದರೆ ಇಷ್ಟು ದಿನ ಈ ಶಿಥಿಲ ಕಟ್ಟಡದ ಬಗ್ಗೆ ಇವರ ಕಣ್ಣು ಯಾಕೆ ಕಾಣಲಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ರಿತಿಕ್ಷಾ ಅವ್ರ ಮಗು ಅಷ್ಟೇ ಇಲ್ಲಿ ಅವರು ಇದಕ್ಕೆ ಹೋಗಿ ಏನು ನಮ್ಮ ಕುರುಬೂರು PSCಗೆ ಹೋಗಿದ್ರು, ಅದಕ್ಕೆ ತರ್ಚ್ಕೊಂಡಿದೆ ಮೇಲೆ. ಅವರು ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ ಅವ್ರ ತಾಯಿನ ಕೇಳಿದಾಗ ಏನು ಊತಿಲ್ಲ, ಊತಿದ್ರೆ ಮಾತ್ರ ನೀವು ಏನಾದರೂ ಸ್ಕ್ಯಾನ್ ಎಲ್ಲ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಅಂದರೆ ಈಗ ಅದು ಮೊದಲೇ ಗಮನಿಸ್ಬೇಕಾಯಿತು. ಅಂಗನವಾಡಿ ಟೀಚರು, ಸೂಪರ್ವೈಸರು ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಈಗ ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡ್ಸಂಗಿಲ್ಲ. ಈಗ ಇಮ್ಮಿಡಿಯೇಟ್ ಬಾಡಿಗೆ ಮನೆಯನ್ನು, ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು, ಸರ್ಕಾರದ ಬಾಡಿಗೆ ಕೊಡ್ತೀವಿ, ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಇಲ್ಲಿ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಅಂದರೆ ಈಗ ಅಲ್ಲಿ ನೋಡಿಲ್ಲ ನಾವು, ಈಗ ನೋಡಿಕೊಂಡು ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ. ನಾನು PWIಗೆ ಇದನ್ನು ಉಪಯೋಗ ಯೋಗ್ಯತೆ ಇದೆಯಾ ಇಲ್ಲ ಅಂತ ನಾನು ಬರೆದು ರಿಪೋರ್ಟ್ ಆ ಥರ ಇಲ್ಲ ಅಂದರೆ ಅಲ್ಲಿ ಚೇಂಜ್ ಮಾಡ್ತೀನಿ. ಅಂಗನವಾಡಿಗಳ ಕಥೆನೇ ಈ ರೀತಿಯಾಗಿದ್ರೆ ಇನ್ನು ತಾಲೂಕು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯಂತೂ ಹೇಳತೀರದ್ದು. ಬಿಸಿಯೂಟ, ಸಮವಸ್ತ್ರ, ಶೂ, ಸಾಕ್ಸ್, ನೋಟ್ ಪುಸ್ತಕ ಅಂತ ಸರ್ಕಾರ ಏನೇನೆಲ್ಲ ಕೊಡ್ತಾ ಇದೆ. ಆದರೂ ಕೂಡ ಶಾಲೆಗಳತ್ತ ಮಕ್ಕಳು ಸುಳಿತಿಲ್ಲ. 2025-26ರಲ್ಲಿ 11,697 ಮಕ್ಕಳು ಇದ್ದಂತಹ ಸಂಖ್ಯೆ 2026-27ಕ್ಕೆ ಬರೀ 10,746ಕ್ಕೆ ಕುಸಿತವಾಗಿದೆ. ತಾಲೂಕಿನ ಬಾರ್ಲಹಳ್ಳಿ ಮತ್ತು ಕೋರ್ಲಹಳ್ಳಿ ಶಾಲೆಗಳಲ್ಲಿ ಕಲಿತಾ ಇರೋದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಸಿಂಗನಹಳ್ಳಿ, ಬೋದಗುಂಡ್ಲ ಹಳ್ಳಿ ಸೇರಿದಂತೆ ಬರೋಬ್ಬರಿ 45 ಶಾಲೆಗಳಲ್ಲಿ 5ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ. ಕನ್ನಡ ಮತ್ತು ಉರ್ದು ಮಾಧ್ಯಮ ಶಾಲೆಗಳು ಈಗ ಅಸ್ತಿತ್ವಕ್ಕಾಗಿ ಉಸಿರಾಡುವಂತಾಗಿದೆ. ಒಂದು ಕಾಲದಲ್ಲಿ ನೂರಾರು ಮಕ್ಕಳಿಂದ ಕಳೆಗಟ್ಟಿದ್ದ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಈಗ ಕೇವಲ 116 ವಿದ್ಯಾರ್ಥಿಗಳಿಗೆ ಸೀಮಿತವಾಗಿದೆ. ಹಿಂದೆ ಕೊಠಡಿಗಳೇ ಇಲ್ಲದೆ ಮರಗಳ ಕೆಳಗೆ ತರಗತಿ ನಡೆಸ್ತಾ ಇದ್ವಿ ಅಂತಾರೆ. ಆದರೆ ಈಗ ಕೊಠಡಿಗಳು, ಶಿಕ್ಷಕರು ಎಲ್ಲ ಇದ್ರೂ ಕೂಡ ಕಲಿಯೋದಕ್ಕೆ ವಿದ್ಯಾರ್ಥಿಗಳೇ ಇಲ್ಲದಂತಾಗಿದೆ. ಕಾಗತಿ, ನಂದನ, ಹೊಸಳ್ಳಿ, ಆನೂರು ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಪಾತಾಳಕ್ಕೆ ಕುಸಿತವಾಗಿದೆ. ಒಂದೆಡೆ ಮಕ್ಕಳ ಸುರಕ್ಷತೆಗೆ ಕನ್ನಡಿ ಹಿಡಿದಿರುವ ಅಂಗನವಾಡಿಗಳು ಜೀವ ಭಯವನ್ನ ಹುಟ್ಟಿಸ್ತಿದ್ರೆ, ಮತ್ತೊಂದೆಡೆ ಅಧಿಕಾರಿಗಳ ಮೈ ಮರೆವಿನಿಂದ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಉಸಿರುಗಟ್ಟುತ್ತಿದೆ. ಇನ್ನು ಮುಂದೆಯಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಿಥಿಲಗೊಂಡಿರುವ ಶಾಲೆ, ಅಂಗನವಾಡಿಗಳನ್ನ ದುರಸ್ತಿ ಮಾಡಿ ಬಡ ಮಕ್ಕಳ ಜೀವವನ್ನ ರಕ್ಷಣೆ ಮಾಡ್ತಾರಾ ಅಥವಾ ಮತ್ತೊಂದು ದುರಂತಕ್ಕೆ ಕಾಯ್ತಾರಾ? ಕಾಲವೇ ಉತ್ತರಿಸಬೇಕು. ಸೀನಾ ಟಿ, ಫ್ರೀಡಂ ಟಿವಿ, ಚಿಂತಾಮಣಿ. ಇದು ಚಿಂತಾಮಣಿ ಶಾಲೆಯ ಒಂದು ಪರಿಸ್ಥಿತಿ. ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಯ ದುಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆ ಅಂತಂದರೆ ಇವತ್ತಿನ ದಿನಮಾನದಲ್ಲಿ ಮೂಗು ಮುರಿಯುವವರೇ ಹೆಚ್ಚು. ಸೊ ಇದೇ ಕಾರಣಕ್ಕೆ ಶಾಲೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ, ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸೋದಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ನೋಡಿ, ಸರ್ಕಾರಿ ಶಾಲೆ 800 ವಿದ್ಯಾರ್ಥಿಗಳು ಕಲಿತಾ ಇದ್ದಂಥ ಸರ್ಕಾರಿ ಶಾಲೆಯಲ್ಲಿ ಕೇವಲ 116 ಮಂದಿ ವಿದ್ಯಾರ್ಥಿಗಳು ಕಲಿತಾರೆ ಅಂತಂದರೆ, ಸೊ ಯಾವ ರೀತಿ ಸರ್ಕಾರಿ ಶಾಲೆಯತ್ತ ಅವರು ಮುಖ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಪೋಷಕರು ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮತ್ತೊಂದು ಕಡೆ ಅಂಗನವಾಡಿ, ಪುಟ್ಟ ಪುಟ್ಟ ಕಂದಮ್ಮಗಳು ಅಂಗನವಾಡಿಗೆ ಕರ್ಕೊಂಬಂದು ಬಿಟ್ಟಿರ್ತಾರೆ ಮಕ್ಕಳನ್ನ ಪೋಷಕರು. ಮಕ್ಕಳು ಅಂಗನವಾಡಿಯಲ್ಲಿದ್ದರೆ ಏನಾದರೂ ಹೇಳ್ಕೊಡ್ತಾರೆ, ಪಾಠ ಹೇಳ್ಕೊಡ್ಬೋದು, ಅಥವಾ ABCD ಹೇಳ್ಕೊಡ್ಬಹುದು, ಲೆಕ್ಕ ಹೇಳ್ಕೊಡ್ಬಹುದು, ಮಕ್ಕಳಿಗೆ ಅರಿವಿನ ಜ್ಞಾನವನ್ನು ಮೂಡಿಸುವಂಥದ್ದು ಅಲ್ಲಿಂದಲೇ ಶುರುವಾಗಲಿ ಅನ್ನುವಂಥ ಕಾರಣಕ್ಕೆ ಅಂಗನವಾಡಿಗೆ ಬಿಟ್ಟರೆ, ಅಂಗನವಾಡಿಯಲ್ಲಿ ಕಟ್ಟಡಗಳು ಸುರಕ್ಷಿತವಾಗಿದ್ದಾವ ಇವತ್ತು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಕಟ್ಟಡಗಳು ಎಷ್ಟು
ಮಟ್ಟಿಗೆ ದುಸ್ಥಿತಿಯನ್ನು ತಲುಪಿವೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಮೇಲ್ಛಾವಣಿಯ ಒಂದು ಪೇಂಟ್ ಏನು ಮಾಡಿರ್ತಾರೆ ಅದು ಪೂರ್ತಿ ಕುಸಿತ ಆಗಿರೋದ್ರಿಂದ ಮಕ್ಕಳ ಮೇಲೆ ಬಿದ್ದಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಮಕ್ಕಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಪೋಷಕರ ಆತಂಕ ಅಂತೂ ಹೇಳುತ್ತಿರೋದು. ಮಾತಾಡಿಸ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸೀನಾ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೀನಾ, ಬಹುಶಃ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಯ ಒಂದು ದುಸ್ಥಿತಿ ಇವತ್ತು ಯಾವ ರೀತಿ ಇದೆ ಅಂತ, ಅದರಲ್ಲೂ ಅಂಗನವಾಡಿಯಲ್ಲಿ ಮೇಲ್ಛಾವಣಿ ಕುಸಿತವಾಗಿದ್ದರಿಂದ ಮಕ್ಕಳ ಪರಿಸ್ಥಿತಿ ಹೇಗಿದೆ, ಅವ್ರ ಕಂಡೀಷನ್ ಹೇಗಿದೆ ಅಂತ? ಕಂಡೀಷನ್ ಈಗ ಕ್ರಿಟಿಕಲ್ ಏನಿಲ್ಲ ಸರ್, ಸಣ್ಣ ಪುಟ್ಟ ಗಾಯಗಳಾಗಿದೆ ಇಷ್ಟೇ ಅಲ್ಲ. ಅಂಗನವಾಡಿ ಕೆಲ ಸ್ಕೂಲ್ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಲಾಸ್ಟ್ ನಮ್ಮ ಬೇರೆದ್ರಲ್ಲಿ ಸುದ್ದಿ ಆಗಿತ್ತು ಸರ್, ಅದು ಸಿಂಸಾಂಸ ಸ್ಕೂಲ್ ಮೇಲ್ಛಾವಣಿ ಅದು ಕುಸಿತ ಹಂತದಲ್ಲಿತ್ತು. ಅದನ್ನು ವರದಿ ಮಾಡಿದಾಗ ಎಚ್ಚೆತ್ತುಕೊಳ್ಳೋದು ಈಗ ಎಚ್ಚೆತ್ತುಕೊಳ್ಳಿದ್ದಾರೆ ಸರ್ ಅಧಿಕಾರಿಗಳು. ಈಗ ಘಟನೆ ಆದ ಸ್ಥಳಕ್ಕೆ DDP ವೆಂಕಟೇಶ್ ರೆಡ್ಡಿ ಹಾಗೂ ತಾಲೂಕು ಅಧಿಕಾರಿಯಾದ ಮಹೇಶ್ ಬಾಬು ಅವರು ಭೇಟಿ ನೀಡಿದೆ ಸರ್. ಭೇಟಿ ನೀಡಿ ಅವರೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಕುರುಬೂರು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಕೆಲ ಮಕ್ಕಳನ್ನು ಖಾಸಗಿ ಆಸ್ಪತ್ರೆ ದಾಖಲಾತಿ ಮಾಡಿ ಅವರೇ ಚಿಕಿತ್ಸೆ ನೀಡಿದ್ದಾರೆ ಸರ್. ಅಲ್ಲಿ ಈಗ ಏನೇ ಹೇಳ್ತಾರೆ ವೈದ್ಯರು, ಏನು ಹೇಳ್ತಾರೆ ಮಕ್ಕಳ ಒಂದು ಕಂಡೀಷನ್ ಬಗ್ಗೆ ಅಂತ? ಸರ್, ಸಣ್ಣ ಪುಟ್ಟ ಗಾಯಗಳಾಗಿದೆ, ಯಾವುದೇ ತೊಂದರೆ ಆಗಿಲ್ಲ. ಬಟ್ ಪೋಷಕರಿಗಾಗುವಂಥ ಆತಂಕ ಅಷ್ಟಿಷ್ಟಲ್ಲ. ಮಕ್ಕಳು ಸುರಕ್ಷಿತವಾಗಿದ್ದಾವೆ, ಅಂಗನವಾಡಿಗೆ ಬಿಟ್ಟು ಬಂದಿದ್ವಿ ಅಂತಾನೆ ಭಾವಿಸಿರ್ತಾರೆ, ಮಧ್ಯಾಹ್ನ ಹೋಗಿ ಕರ್ಕೊಂಬರೋಣ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಈ ರೀತಿ ಆಗಿದೆ ಅಂತಂದಾಗ ಪೋಷಕರ ಪರಿಸ್ಥಿತಿ ಏನಾಗ್ಬೇಡ ಅಂತ, ಮನಸ್ಥಿತಿ ಏನಾಗ್ಬೇಡ ಅಂತ? ಸರ್, ಅಲ್ಲಿನ ಆಕ್ರೋಶಕ್ಕೆ ಈಗ ಆ ಪೋಷಕರ ಆಕ್ರೋಶಕ್ಕೆ ಆ ಅಂಗನವಾಡಿಗೆ ಸ್ಥಳಾಂತರ ಮಾಡಿದ್ದಾರೆ ಸರ್, ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಅಂದರೆ ನೋಡಿ, ಕಟ್ಟಡ ಸರಿ ಇಲ್ಲ ಅಥವಾ ಕಟ್ಟಡ ಈ ಮೇಲ್ಛಾವಣಿ ಶೀತ ಆವರಿಸ್ಕೊಂಡಿರುತ್ತೆ. ಮೊದಲು ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂಗನವಾಡಿ ಶಾಲೆಯಲ್ಲಿ ಮಕ್ಕಳನ್ನ ಕೂಡ ಹಾಕ್ಕೊಂಡು ಅಲ್ಲಿ ಮಕ್ಕಳಿಗೆ ಒಂದಷ್ಟು ತಿಳಿ ಹೇಳುವಂಥದ್ದು ಅಥವಾ ಪಾಠ ಹೇಳುವಂಥದ್ದು ಇದನ್ನು ಮಾಡೋದಕ್ಕಿಂತ ಮುಂಚೆ ಮೊದಲೇ ಎಚ್ಚೆತ್ಕೊಂಡಿದ್ದಿದ್ರೆ ಬಹುಶಃ ಇಂಥ ಅವಘಡ ಸಂಭವಿಸ್ತಿರಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ಈಗ ಆಲ್ಮೋಸ್ಟ್ ಆಲ್ ಕೆಲವು ಅಂಗನವಾಡಿಗೆಲ್ಲ ಖಾಸಗಿ ಕಟ್ಟಡದಲ್ಲೇ ನಡೆಸ್ತೇವೆ ಸರ್. ಯಾವುದೇ ಸರ್ಕಾರಿ ಕಟ್ಟಡದಲ್ಲಿ ನಡೆಸಲ್ಲ, ಅವ್ರು ಖಾಸಗಿ ಕಟ್ಟಡಗಳಲ್ಲಿ ನಡೆಸ್ತಾರೆ. ಕೆಲವೊಂದು ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ಸ್ ಬರೋದಿಲ್ಲ. ಈ ಬಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್. ಅಲ್ಲ, ಈಗ ಮತ್ತೊಂದು ಕಡೆ ಅಲ್ಲಿರುವಂಥ ಸರ್ಕಾರಿ ಶಾಲೆ ಪರಿಸ್ಥಿತಿ ಏನು ಅಂತ, ಅದು ಆ ಒಂದು ಶಾಲೆ ಯಾವ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ? ಕೆಲವು ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಸರ್, ಶೌಚಾಲಯ ಇಲ್ಲ ಸರ್, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ. ಈ ಬಾರಿ ಹಿಂದೆ ಉಮಾದೇವಿಯವರು BO ಇದ್ರು ಸರ್, ಅವ್ರ ಗಮನಕ್ಕೆ ಸುಮಾರು ಬಾರಿ ತಂದು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಓಕೆ, ಬಟ್ ಒಂದು ಕಾಲದಲ್ಲಿ 800 ಮಂದಿ ಸ್ಟೂಡೆಂಟ್ಗಳು ಇದ್ದಂತಹ ಶಾಲೆ ಇವತ್ತು ಕಟ್ಟಡಗಳಿದ್ದೂ ಕೂಡ ಕೇವಲ 166 ಮಂದಿ ಮಾತ್ರ ಇದ್ದಾರೆ ಅಂತಂದ್ರೆ ಇದು ಎಂಥ ದುರಂತ ಅಲ್ವೇ ಅಂತ? ಈ ತರ ಘಟನೆಗಳು ಸಂಭವಿಸುವ ಕಾರಣಕ್ಕೆ ಪೋಷಕರು ಸರ್ಕಾರಿ ಮಾತಾಡೋಣ. CDPO ಮಹೇಶ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಅಂಗನವಾಡಿಯ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಸರ್, ಹೋಗಿ ವಿಸಿಟ್ ಮಾಡಿದ್ದೀನಿ, ಮತ್ತೆ ಅಂಗನವಾಡಿ ಶಿಫ್ಟ್ ಮಾಡಿಸಿದೀವಿ ಬೇರೆ ಕಡೆಗೆ. ಈಗ ಕ್ಲೀನ್ ಆಗಿ ರನ್ ಆಗ್ತಿದೆ ಸರ್. ಅದು ಹಾಸ್ಪಿಟಲ್ ಕರ್ಕೊಂಡೋಗಿ ಚಿಕಿತ್ಸೆನೂ ಕೊಡಿಸಿದೀವಿ, ಪ್ರಾಬ್ಲಮ್ ಏನಿಲ್ಲ ಸರ್. 14ನೇ ತಾರೀಕು ಬಿದ್ದಿದ್ದು, 15ನೇ ತಾರೀಕು ಆಗಸ್ಟ್ 15ನೇ ತಾರೀಕಿಗೆ ಮಕ್ಕಳೆಲ್ಲ ಬಂದು ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಭಾಗವಹಿಸಿದ್ದಾರೆ ಸರ್ ಅದರಲ್ಲಿ. ಓಕೆ, ಈ ಮಕ್ಕಳ ಕಂಡೀಷನ್ ಹೇಗಿದೆ ಸರ್? ಹೋಗಿ ಏನಾದ್ರು ವಿಚಾರಿಸಿದ್ರೆ ಮಕ್ಕಳ ಮನೆ ಭೇಟಿ ಮಾಡಿದೀವಿ, 3 ಸಾರಿ ಹಾಸ್ಪಿಟಲ್ಗೂ ಕರ್ಕೊಂಡ್ಬಂದು ಚೆಕ್ ಮಾಡಿಸಿದ್ವಿ, ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದೆ ಸರ್ ಅದು. ಅಲ್ಲ ಸರ್, ಈ ತರದ ಒಂದು ಪರಿಸ್ಥಿತಿ, ಆ ಮೇಲ್ಛಾವಣಿಯ ಒಂದು ಪೇಂಟ್ ಹೊಡೆದಿದ್ದು ಸಿಮೆಂಟ್ ಎಲ್ಲವೂ ಕೂಡ ಕುಸಿತ ಆಗೋವರೆಗೂ ಕೂಡ ಕಾಯ್ಬೇಕಾ ಸರ್? ಮೊದಲೇನೆ ಎಚ್ಚೆತ್ಕೊಂಡಿದ್ರೆ ಇಂಥ ಒಂದು ಅವಘಡ ಸಂಭವಿಸ್ತಾನೆ ಇರಲ್ಲ ಅಂತ ಅನ್ಸುತ್ತೆ ಸರ್. ಅದು ಜಸ್ಟ್ ನೆಕ್ಸ್ಟ್ ಹಿಂದಿನ ಮಂತ್ ಭೇಟಿ ಮಾಡಿದ್ವಿ ಅಲ್ಲಿಗೆ. ಅದು ಆತರ ಇರ್ಲಿಲ್ಲ, ಅದು ಆಕ್ಚುಲಿ ಆತರ ಇರ್ಲಿಲ್ಲ. ಅದು ನಾನು ಖುದ್ದಾಗಿ ಭೇಟಿ ಮಾಡಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತರ ಆಗ್ಬಿಟ್ಟಿದೆ ಅದು. ಈಗ ನೆಕ್ಸ್ಟ್ ಡೇಗೆ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿಸಿ ಬಾಡಿಗೆ ಕೇಂದ್ರಕ್ಕೆ ಶಿಫ್ಟ್ ಮಾಡಿಸಿದೀವಿ ಸರ್. ಈಗ ಮಹೇಶ್ ಬಾಬು ಅವರು, ತಾವು ಒಬ್ಬ ಪೇರೆಂಟ್ ಆಗಿರ್ತೀರಿ, ಪೋಷಕರಾದಂಥವ್ರು ಮಕ್ಕಳನ್ನ ಅಂಗನವಾಡಿ ಕಳಿಸಿರ್ತಾರೆ, ಪುಟ್ಟ ಮಕ್ಕಳವು. ಆ ಕಂದಮ್ಮಗಳನ್ನ ಅಂಗನವಾಡಿ ಕಳಿಸಿದ್ರಿ, ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಜೀವ ಹೋಯ್ತು ಅಂದ್ರೆ, ಏನಾದರೂ ದುರಂತ ಸಂಭವಿಸಿದ್ರೆ ಕತೆ ಏನು ಸರ್? ಇಲ್ಲ ಸರ್, ಈಗೆಲ್ಲ ಕೇರ್ ತಗೊಂಡಿದೀವಿ ಸರ್. ಅದು ಎಲ್ಲ ಅಂಗನವಾಡಿಗಳನ್ನು ವಿಸಿಟ್ ಮಾಡ್ತಾ ಇದೀವಿ. ಆ ತರ ಇದೆ, ಇಮಿಡಿಯೇಟ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ, ಫಾಲೋ ಅಪ್ ಮಾಡ್ತಾ ಇದೀವಿ ಸರ್ ಅದನ್ನ. ಮತ್ತೊಂದು ಕಡೆ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಅದು ಸಾಧಾರಣವಾಗಿ ಬರೀ ಆ ಸಿಮೆಂಟ್ ಪ್ಲಾಸ್ಟ್ ಮಾಡಿದ್ದು ಅಷ್ಟೇ ಬಿದ್ದಿಲ್ಲ, ಅಂದರೆ ದೊಡ್ಡ ರೀತಿಯ ಒಂದಷ್ಟು ಸಿಮೆಂಟ್ ಇದು ಕೆಳಗಡೆ ಬಿದ್ದಿರೋದ್ರಿಂದಾಗಿ ಆ ಪ್ಯಾಚಪ್ ಮಾಡಿರ್ತಾರಲ್ಲ ಅದೆಲ್ಲ ಬಿದ್ದಿರೋವಂಥದ್ದು, ಬಲವಾಗಿ ಪೆಟ್ಟು ಬಿದ್ದಿರುತ್ತೆ ಅನಿಸುತ್ತೆ ಮಕ್ಕಳಿಗೆ. 3 ಮಕ್ಕಳಿಗೆ ತರ್ಚ್ ಗಾಯ ಆಗಿದೆ ಸರ್. ಒಂದು ಮಗುಗೆ ಮಾತ್ರ ಸ್ವಲ್ಪ ಇಂಜೂರ್ ಆಗಿತ್ತು, ಅದು ಇಮಿಡಿಯೇಟ್ಲಿ ಖಾಸಗಿ ಹಾಸ್ಪಿಟಲ್ಗೆ
ದಾಖಲು ಮಾಡಿ ಆಮೇಲೆ ಅಡ್ಮಿಟ್ ಬೇಕಾ ಅಂತಂದ್ರೆ ಡಾಕ್ಟರ್ ಬೇಡ ಅಂತಂದ್ರು. ಆಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀವಿ ಸರ್ ಅದನ್ನ. ಬಟ್ ಪೋಷಕರಿಗೆ ಏನಾದರೂ safe ಆಗಿ. ಪೋಷಕರ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರು ಒಂಥರ ಜೀವ ಅಂಗೈಯಲ್ಲಿ ಇಟ್ಕೊಂಡು ಮಕ್ಕಳ ಒಂದು ಆರೋಗ್ಯದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಏನಾದರೂ ಮಾತಾಡಿಸಿ ಅವ್ರಿಗೆ ಸಮಾಧಾನ ಹೇಳಿ ಸಾಂತ್ವನ ಹೇಳುವಂತ ಪ್ರಯತ್ನ ಏನಾದರೂ ಮಾಡಿದ್ರ ತಾವು? ಅದನ್ನ ಎಲ್ಲ ಮಾಡಿ ಡಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಎಲ್ಲ ಬಂದಿದ್ರು ಸರ್, ಎಲ್ಲ ವಿಸಿಟ್ ಮಾಡಿ ಮಹೇಶ್ ಬಾಬು ಅವರೇ, ಇದು ಅಂಗನವಾಡಿ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಯ ಒಂದು ಪರಿಸ್ಥಿತಿ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾಲದಲ್ಲಿ 800 ಮಂದಿ ಸ್ಟೂಡೆಂಟ್ಗಳು ಕಲಿತಾ ಇದ್ರು, ಇವತ್ತು ಕೊಠಡಿಗಳಿದೆ, ಆದರೆ ಕೇವಲ 166 ಮಂದಿ ಮಾತ್ರ ಸ್ಟೂಡೆಂಟ್ಗಳಿದಾರಂತೆ. ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸುತ್ತಂತಲ್ಲ ಸರ್ ಅಲ್ಲಿ? ಅದು ವಸತಿ ಶಾಲೆ ಅಂದ್ರೆ ನಮಗ್ ಬರೋದಿಲ್ಲ ಸರ್, ಅದು ನಮ್ಗೆ ಅಂಗನವಾಡಿಗಳು ಮಾತ್ರ ಬರುತ್ತೆ. ಅದು ಸೋಷಿಯಲ್ ವೆಲ್ಫೇರ್ ಅಥವಾ BCM ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ ಸರ್. ಓಕೆ, ಫೈನ್. ನಾನು ಮಾತಿ ಕೇಳಿದೆ. ಮತ್ತೊಂದು ಕಡೆ ಮಹೇಶ್ ಬಾಬು, ಈಗ ಅಂಗನವಾಡಿ ವಿಚಾರಕ್ಕೆ ಬರೋದಾದ್ರೆ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದ್ರಿ, ಅದು ಖಾಸಗಿ ಕಟ್ಟಡನ ಅಥವಾ ಅಂಗನವಾಡಿನೇ ಹೊಸದಾಗಿ ಏನಾದರೂ ಓಪನ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ? ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಾಡಿಗೆ ಕೇಂದ್ರಕ್ಕೆ ಶಿಫ್ಟ್ ಮಾಡಿದೀವಿ ಸರ್. ಈಗ ಸರಿ, ಅನುದಾನ ಲಭ್ಯತೆ ಆಗಿರೋದ್ ಮೇಲೆ ನಾವು ಅಲ್ಲಿ ಅದೇ ಬಿಲ್ಡಿಂಗ್ ನ ಬೀಳಿಸ್ಬಿಟ್ಟು ಮತ್ತೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್ ಅಲ್ಲಿ. ಯಾವಾಗ ಆಗುತ್ತೆ ಸರ್ ಅದು? ಸೊ ಅದು ಬರ್ದಿದೀವಿ, ಹೆಡ್ ಆಫೀಸ್ಗೆ ಬರ್ದಿದೀವಿ, ಮತ್ತೆ ನಮ್ಮ ಮೇಲೆ ಗಮನಕ್ಕೆ ತಂದಿದ್ವಿ. ಅನುದಾನ ರಿಲೀಸ್ ಆಗಿದ ತಕ್ಷಣ ಮಾಡಿಸ್ತೀವಿ ಸರ್ ಅದು. ಏನ್ ಹೇಳ್ತಾರೆ ಮೇಲಧಿಕಾರಿಗಳು? ಕೊಡ್ತೀವಿ, ಅಮೌಂಟ್ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನರೇಗಾದಲ್ಲಿ ಶುರು ಮಾಡ್ಬೋದು ಅಂತಾನು ಹೇಳಿದ್ದಾರೆ. ಪಂಚಾಯತಿ ಜೊತೆ ಮಾತಾಡಿ ಅದನ್ನ ಶುರು ಮಾಡಿಸೋಕೆ ಪ್ರಯತ್ನ ಮಾಡ್ತೀವಿ ಸರ್ ಈಗ. ಅಲ್ಲ ಸರ್, ಒಂದು ಪ್ರಶ್ನೆ ಪ್ರಜ್ಞಾವಂತ ನಾಗರಿಕರು ಕೇಳುವಂಥ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇದು ಆಕಸ್ಮಿಕನ ಅಥವಾ ಸಂಪೂರ್ಣವಾಗಿ ವ್ಯವಸ್ಥಿತವಾದಂಥ ನಿರ್ಲಕ್ಷ್ಯನ ಅಂಗನವಾಡಿ ಇಂಥ ಒಂದು ದುಸ್ಥಿತಿಗೆ ತಲುಪುತ್ತೆ ಅಂತಂದರೆ ಶಿಥಿಲಗೊಂಡಂಥ ಕಟ್ಟಡಗಳನ್ನು ದುರಸ್ತಿ ಮಾಡೋದು ಯಾವಾಗ ಅನ್ನುವಂಥ ಪ್ರಶ್ನೆ. ಇದು ಒಂದು ಅಂಗನವಾಡಿ ಸರ್, ರಾಜ್ಯದ ನಾನಾ ಭಾಗಗಳಲ್ಲಿ ಇದೇ ರೀತಿಯ ಅಂಗನವಾಡಿಗಳ ಪರಿಸ್ಥಿತಿ ಇದೆ. ಅದ್ರ ಕಡೆ ಗಮನ ಹರಿಸ್ಬೇಕಲ್ಲ ಸರ್? ಇಲ್ಲ ಸರ್, ಎಲ್ಲಾ CDPOಗಳು ಮತ್ತೆ ಸೂಪರ್ವೈಸರ್ಸ್ ಖುದ್ದಾಗಿ ಭೇಟಿ ಮಾಡ್ತಾ ಇದೀವಿ ಸರ್. ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೂ ಭೇಟಿ ಮಾಡ್ತಾ ಇದೀವಿ. ಈ ತರ ಯಾವ್ದೋ ಸಿಚುವೇಶನ್ ಇದೆ ಅಂತ ಮೇಲೆ ನಮ್ ಗಮನಕ್ಕೆ ಬಂದಿದ ತಕ್ಷಣ ನಾವು ಬೇರೆ ಪರ್ಯಾಯ ವ್ಯವಸ್ಥೆ, ಸ್ಕೂಲು ಅಥವಾ ಸಮುದಾಯ ಭವನ ಯಾವ್ದಿದೆಯೋ ಅದಕ್ಕೆ ಶಿಫ್ಟ್ ಮಾಡ್ತಿದೀವಿ. ಮತ್ತೆ ಅಲ್ಲಿ ಜಾಗ ಏನಾದ್ರು ಇದ್ರೆ ಹೊಸ ಅಂಗನವಾಡಿ ನಿರ್ಮಾಣ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಈಗ. ಯಾಕಂದ್ರೆ ನಾಗರಿಕರು ಕೇಳೋದು, ಹಳೆಯ ಬಿಲ್ಡಿಂಗ್ ಕುಸಿಯೋವರೆಗೂ ಕೂಡ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು, ಈ ರೀತಿಯ ಪ್ರಶ್ನೆ ಮಾಡ್ತಾರಲ್ವೇ? ಹೌದೌದು ಸರ್. ಮೇಲ್ಚಾವಣಿ ಕುಸಿದು ಬಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದೆಯಲ್ಲ ಸಂಬಂಧಪಟ್ಟಂತ ಇಲಾಖೆ, ಇದು ಸಹಜವಾಗಿ ಕಾಡುವಂತ ಪ್ರಶ್ನೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಸರ್, ಅದು ಬೀಳೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ಸರ್, ಆಕ್ಚುಲಿ ಇರ್ಲಿಲ್ಲ. ಅದು ಯಾವ ತರ ಬಿತ್ತು ಅಂತ ಈಗ ನಾವು ಇಂಜಿನಿಯರ್ಗೆ ಲೆಟರ್ ಮಾಡ್ತಾ ಇದೀವಿ ಸರ್ ಈಗ. ಅದೊಂದು ವರದಿ ಕೊಡಿ ನಮ್ಗೆ ಯಾವ ತರ ಏನಾಯ್ತು ಅಂತ ಹೇಳ್ಬಿಟ್ಟು ಅಂತ. ಅದು ವರದಿ ಬಂದ್ಮೇಲೆ ನಾವು ಮುಂದಿನ ಆಕ್ಷನ್ ಮಾಡ್ತೀವಿ ಸರ್ ಅದ್ರ. ಈಗ ಮಹೇಶ್ ಬಾಬು ಅವರೇ, ಅಲ್ಲಿರುವಂತ ಕಟ್ಟಡವನ್ನ ಸಂಪೂರ್ಣ ಡೆಮಾಲಿಷ್ ಮಾಡಿ ಮತ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ಅದು ಆದಷ್ಟು ಬೇಗ ಆಗ್ಲಿ, ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸ್ಲಿ. ಬೇಗ ಕಟ್ಟಡ ಆದ್ರೆ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ. ಅಲ್ಲಿ ಅಂಗನವಾಡಿ ತೆರೆದ್ರೆ ಪುಟ್ಟ ಕಂದಮ್ಮಗಳಿಗೂ ಅನುಕೂಲ ಆಗುತ್ತೆ ಅಂತ. ಇಲ್ಲ, ಮಾಡ್ತೀವಿ ಸರ್, ಅದೇ ಪ್ರಯತ್ನದಲ್ಲಿದ್ದೀವಿ, ಮಾಡ್ತೀವಿ ಸರ್, ಅದನ್ನ ಖಂಡಿತ ಮಾಡಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ ಮಹೇಶ್ ಬಾಬು ಅವರೇ. ಇದು CDPO ಮಹೇಶ್ ಬಾಬು ಅವರು ಹೇಳ್ತಾ ಇದ್ರು. ಆ ಒಂದು ಕಟ್ಟಡ ಸುಭದ್ರವಾಗೇ ಇತ್ತು, ಶಿಥಿಲಾವಸ್ಥೆ ತಲುಪಿರೋದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಈ ಹಿಂದೆ ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ರೀತಿಯ ಯಾವುದೇ ಒಂದು ಕಟ್ಟಡ ಶಿಥಿಲಾವಸ್ಥೆ ಅಥವಾ ಮೇಲ್ಛಾವಣಿ ಶಿಥಿಲಗೊಂಡಿರುವಂಥದ್ದು ಆ ರೀತಿ ಏನೂ ಕೂಡ ಕಂಡು ಬಂದಿರಲ್ಲ. ಆದರೆ ಪ್ಲಾಸ್ಟ್ ಮಾಡಿರುವಂಥ ಸಿಮೆಂಟ್ ಎಲ್ಲವೂ ಕೂಡ ಕುಸಿದು ಬಿದ್ದಿದೆ ಅನ್ನುವಂಥದ್ದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಆಯ್ತು ನಮಗೆ. ಆದರೆ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಮಕ್ಕಳನ್ನ ಬೇರೆ ಒಂದು ಖಾಸಗಿ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಈಗಿರುವಂಥ ಕಟ್ಟಡವನ್ನು ಸಂಪೂರ್ಣ ನೆಲಸಮ ಮಾಡಿ ಹೊಸದಾಗಿ ಅಂಗನವಾಡಿ ಕೇಂದ್ರವನ್ನು ಕಟ್ತೀವಿ ಅಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದು ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದು ಚಿಂತಾಮಣಿಯ ದೊಡ್ಡಬೊಮ್ಮನಹಳ್ಳಿಯಲ್ಲಿರುವಂಥ ಒಂದು ಅಂಗನವಾಡಿ. ಆ ಅಂಗನವಾಡಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಕಾಣ್ತಾ ಹೋಗಬಹುದಾಗಿದೆ. ಆ ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟ್ ಮಾಡಿದ್ದು ಸಂಪೂರ್ಣ ಕುಸಿತವಾಗಿದೆ. ಅಂದರೆ ಮಳೆ ಬಂದು ಶೀತ ಆವರಿಸ್ಕೊಂಡು ಸೊ ಅದು ಮೇಲ್ಛಾವಣಿಯ ಒಂದು ಪ್ಲಾಸ್ಟ್ ಮಾಡಿದ್ದಂಥ ಸಿಮೆಂಟ್ ಎಲ್ಲವೂ ಕೂಡ ಕೆಳಗೆ ಕುಸಿದಿರುವಂಥದ್ದು. ಅದರಡಿಯ ಮಕ್ಕಳು ಕೂತ್ಕೊಂಡಿರ್ತಾರೆ, ಪಾಠ ಕೇಳ್ತಿರ್ತಾರೆ ಮಕ್ಕಳು ಅಂಗನವಾಡಿಯಲ್ಲಿ.
ಆ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬಿದ್ದರೆ, ತಲೆ ಮೇಲೆ ಬಿದ್ದುಬಿಟ್ರೆ ಏನಾಗಬೇಡ. ನೋಡಿ, ಅವ್ರು ಹೇಳ್ತಾ ಇದ್ರು, ಕೆಲವು ಮಕ್ಕಳಿಗೆ ತರಚಿದ ಗಾಯ ಆಗಿದೆ, ಇನ್ನೊಂದು ಮಗುಗೆ ಸ್ವಲ್ಪ ಸೀರಿಯಸ್ ಕಂಡೀಷನ್ ಇತ್ತು, ತಕ್ಷಣ ಖಾಸಗಿ ಹಾಸ್ಪಿಟಲ್ಗೆ ದಾಖಲಿಸಿದ್ವಿ, ಅಲ್ಲಿನ ವೈದ್ಯರು ಹೇಳಿದ್ರು ಅಡ್ಮಿಟ್ ಅಗತ್ಯ ಇಲ್ಲ, ಮಗು ಹುಷಾರಾಗ್ತಾ ಇದೆ ಅಂತ. ಅಂದರೆ ಯಾವುದೇ ರೀತಿಯ ಜೀವಕ್ಕೆ ತೊಂದರೆ ಇಲ್ಲ, ಯಾವುದೇ ಮಕ್ಕಳಿಗೂ ಸಣ್ಣ ಪುಟ್ಟ ಸ್ವಲ್ಪ ಗಾಯ ಆಗಿದೆ, ಅದನ್ನು ಹೊರತುಪಡಿಸಿದಂತೆ ಬೇರೆ ಯಾವುದೇ ರೀತಿಯ ಅಪಾಯ ಇಲ್ಲ ಅನ್ನುವಂಥದ್ದನ್ನು ವೈದ್ಯರೇ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದರೆ ಈ ಹಳೆಯ ಬಿಲ್ಡಿಂಗ್ ಬೀಳೋವರೆಗೂ ಕೂಡ ಅಧಿಕಾರಿಗಳೇನು ಮಾಡ್ತಾ ಇದ್ರು, ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಇದೇ ರೀತಿಯ ಅಂಗನವಾಡಿಗಳು ರಾಜ್ಯದ ನಾನಾ ಕಡೆಗಳಲ್ಲಿವೆ. ಆ ನಾನಾ ಕಡೆಗಳಲ್ಲಿರುವಂಥ, ರಾಜ್ಯದ ನಾನಾ ಭಾಗಗಳಲ್ಲಿರುವಂಥ ಅಂಗನವಾಡಿಗಳು ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಅಂದರೆ ಕೆಲವು ಕಡೆ ಕಟ್ಟಡಗಳೇ ಶಿಥಿಲಾವಸ್ಥೆ ತಲುಪಿರ್ತವೆ, ಅಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಕೂರಿಸ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ಈ ಮಳೆಗಾಲದ ಸಂದರ್ಭದಲ್ಲಿ ಯಾವಾಗ ಏನು ಸಂಭವಿಸುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದೃಷ್ಟವಶಾತ್ ಮಕ್ಕಳಿಗೆ ಇಲ್ಲಿ ಏನೂ ತೊಂದರೆ ಆಗಿಲ್ಲ. ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆ ಮಕ್ಕಳನ್ನು ನಂಬಿಕೊಂಡಿರುವಂಥ ಕುಟುಂಬಗಳು, ಅವ್ರ ಗತಿ ಏನು, ಪೋಷಕರ ಗತಿ ಏನು? ಪೋಷಕರು ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಸುಮಾರು ಒಂದು 2 ವರ್ಷ, 3 ವರ್ಷ, 4 ವರ್ಷದ ಮಕ್ಕಳು ಅವ್ರನ್ನ ಅಂಗನವಾಡಿ ಕಳಿಸಿರ್ತಾರೆ. ಅಂಗನವಾಡಿ ಕಳಿಸಿದಂಥ ಮಕ್ಕಳು ಅಲ್ಲಿ ಸೇಫಾಗಿ, ಅಲ್ಲೊಬ್ಬರು ಆಯಾ ಇರ್ತಾರೆ, ಅಲ್ಲಿ ನೋಡ್ಕೊಳ್ಳೋದಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಇರ್ತಾರೆ ಸಿಬ್ಬಂದಿ. ಸೊ ಹಾಗಾಗಿ ಮಕ್ಕಳು ಸುರಕ್ಷಿತವಾಗಿದ್ದಾವೆ ಅಂತಲೇ ಭಾವಿಸ್ತಾರೆ. ಆದರೆ ಈ ರೀತಿ ದುರಂತಗಳಾದಾಗ, ಈ ರೀತಿ ನೋಡಿ, ಇದಕ್ಕಿದ್ದ ಹಾಗೆಯೇ ಮೇಲ್ಛಾವಣಿ ಕುಸಿತು, ಏನಾದರೂ ಹೆಚ್ಚು ಕಡಿಮೆ ಆಗಿ ಬಹುದೊಡ್ಡ ರೀತಿಯ ದುರಂತ ಆಗಿಬಿಟ್ಟಿದ್ರೆ, ಅದೃಷ್ಟವಶಾತ್ ಆಗಿಲ್ಲ, ಆಗೋದು ಬೇಡ, ಆ ರೀತಿ ಏನೂ ಆಗೋದು ಬೇಡ. ಆದರೆ ಆ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಪೋಷಕರ ಗತಿ ಏನು, ಮಕ್ಕಳ ಗತಿ ಏನು? ಪುಟ್ಟ ಪುಟ್ಟ ಕಂದಮ್ಮಗಳು ಇನ್ನೂ ಪ್ರಪಂಚ ಕಾಣುವಂಥ ಈ ಪುಟ್ಟ ವಯಸ್ಸಿನಲ್ಲೇ ಈ ರೀತಿಯ ದುರಂತಗಳಾಗ್ಬಿಟ್ರೆ ಕತೆ ಏನು? ಮಕ್ಕಳ ಮುಂದಿನ ಬದುಕಿನ ಭವಿಷ್ಯದ ಗತಿ ಏನು? ಇದು ಸಹಜವಾಗಿ ಕಾಡುತ್ತೆ. ಅದ್ರ ಜೊತೆಗೆ ಪೋಷಕರಾದಂಥವ್ರಿಗೂ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ. ಚಿಂತಾಮಣಿಯ ದೊಡ್ಡಬೊಮ್ಮನಹಳ್ಳಿಯಲ್ಲಿರುವಂಥ ಒಂದು ಅಂಗನವಾಡಿ ಕೇಂದ್ರ ಇದು. ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಮತ್ತೊಂದು ಕಡೆ ಎಡಭಾಗದ ವಿಂಡೋಸಲ್ಲಿ ನಾವು ಗಮನಿಸ್ಬೋದು. ಮಕ್ಕಳನ್ನ ತಕ್ಷಣ ಹಾಸ್ಪಿಟಲ್ಗೆ ದಾಖಲಿಸಿ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೂರಿಲ್ಲದ ಬಾವಿಗೆ ಮಕ್ಕಳನ್ನು ತಳ್ತಾ ಇದ್ದೀರಿ ಅಂತ ಅಲ್ಲಿ ಜನಸಾಮಾನ್ಯರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ ದೊಡ್ಡಬೊಮ್ಮನಹಳ್ಳಿಯ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕನಸು ಕಾಣೋ ಸರ್ಕಾರಕ್ಕೆ ಅಂಗನವಾಡಿಗಳು ಕಾಣೋದಿಲ್ವಾ? ಇದು ಅವ್ರು ಕೇಳುವಂಥ ಪ್ರಶ್ನೆ. ಇದು ಆಕಸ್ಮಿಕ ಅಲ್ಲ, ಸಂಪೂರ್ಣವಾಗಿ ವ್ಯವಸ್ಥಿತ ನಿರ್ಲಕ್ಷ್ಯ, ವ್ಯವಸ್ಥೆಯ ವೈಫಲ್ಯ ಅನ್ನುವಂಥ ಆಕ್ರೋಶವನ್ನು ಪ್ರಜ್ಞಾವಂತ ನಾಗರಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಥಿಲಗೊಂಡಂಥ ಕಟ್ಟಡಗಳ ದುರಸ್ತಿ ಮಾಡೋದು ಯಾವಾಗ? ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಕಟ್ಟಡ ಅಂತಂದರೆ ಅದನ್ನು ಕೆಡವಿ ಹೊಸದಾಗಿ ಕಟ್ಟೋದಕ್ಕೆ ಏನು ದಾಡಿ? ಯಾವ್ಯಾವುದಕ್ಕೂ ದುಡ್ಡನ್ನು ಖರ್ಚು ಮಾಡ್ತಾರೆ. ಆದರೆ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ದುಡ್ಡನ್ನು ಯಾಕೆ ಖರ್ಚು ಮಾಡೋದಿಲ್ಲ? ಇದು ಕಾಡುವ ಪ್ರಶ್ನೆ. ಸಾಮಾನ್ಯವಾಗಿ ಪೋಷಕರಾದಂಥವರು ಅಥವಾ ಹಿರಿಯ ನಾಗರಿಕರು ಅಥವಾ ಜನಸಾಮಾನ್ಯರು ಅಂತಲೇ ಇಟ್ಕೊಳ್ಳಿ, ಅವ್ರು ಕೇಳೋದಿಷ್ಟೇ, ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನೂ ಫ್ರೀ ಕೊಟ್ಬಿಡ್ರಿ ಅಂತ. ನೀವು ಯಾವುದನ್ನು ಕೊಡ್ತೀವಿ ಅಂತೀರಿ, ನಮ್ಗೆ ಅದು ಯಾವುದು ಬೇಡ, ಆರೋಗ್ಯ ಶಿಕ್ಷಣ ಇವೆರಡನ್ನ ಫ್ರೀಯಾಗಿ ಕೊಟ್ಬಿಡಿ. ಮುಂದಿನ 25 ವರ್ಷ ಅಲ್ಲ, ಇನ್ನೂ 40 ವರ್ಷ ಆದರೂ ಕೂಡ ನೀವೇ ಅಧಿಕಾರಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜರೂರಾಗಿರೋದು, ಅಗತ್ಯವಾಗಿರುವಂಥದ್ದು ಫ್ರೀ ಎಜುಕೇಷನ್ ಮತ್ತು ಹೆಲ್ತ್ ಅನ್ನುವಂಥದ್ದು, ಅಥವಾ ಒಂದು ಕಡೆ ಆರೋಗ್ಯ ಅನ್ನುವಂಥದ್ದು ಫ್ರೀಯಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಖಂಡಿತವಾಗಲೂ ಕೂಡ ಮುಂದಿನ 25-30 ವರ್ಷದವರೆಗೂ ಕೂಡ ನಿಮ್ಮನ್ನು ನೆನೀತಾರೆ, ನಿಮ್ಮನ್ನು ನೆನೆಸ್ಕೋತಾರೆ. ಸೊ ಆ ಒಂದು ಬದ್ಧತೆಯನ್ನು ನಮ್ಮನ್ನಾಳುವಂಥ ಸರ್ಕಾರಗಳು ಯಾಕೆ ತೋರಿಸೋದಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಇನ್ನು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಸಂಬಂಧ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಿತ್ತು. ಕೇಳಿದ್ರೆ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಫೋನ್ ಆಯಿಸಿ ಅವರಿಂದ ಒಂದಷ್ಟು ಪ್ರತಿಕ್ರಿಯೆ ಪಡ್ಕೊಳ್ಬೇಕಾಗಿತ್ತು. ನಾವು ಅವರಿಂದ ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರೆ ಅವರು ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಮತ್ತೊಂದು ಕಡೆ ಶಾಸಕರು MC ಸುಧಾಕರ್ ಅವರು ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ ಅಂತ ಅವ್ರನ್ನ ನಾವು ಪ್ರಶ್ನೆ ಮಾಡೋಣ ಅಂತ ಒಂದು ಸರಿ ಅವ್ರು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಫೋನಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಫೋನ್ ಆಯಿಸಿದ್ರೆ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕೇಳಿದ್ರೆ ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಬೆಳಗ್ಗೆ ಮೀಟಿಂಗ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು, ಅಥವಾ ಏನಾದರೂ ನೆಪ ಹೇಳ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಮೀಟಿಂಗ್ ಇದೆಯಾ ಗೊತ್ತಿಲ್ಲ. ಆದರೆ ಫೋನ್ ಆಯಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ನಮ್ಮದು ಇತ್ತು. ಶಾಲೆ ಅಂಗನವಾಡಿಗಳಿಗೆ ಬಜೆಟ್ ಮಾತ್ರನ ಭದ್ರತೆ ಅನ್ನುವಂಥದ್ದು ಅಥವಾ ಸುರಕ್ಷತೆ ಅನ್ನುವಂಥದ್ದು ಬೇಡವಾ? ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಬೇಕಲ್ಲ ಶಾಸಕರನ್ನ ಅಥವಾ ತಹಶೀಲ್ದಾರ್ ಅವ್ರನ್ನ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು. ಆದರೆ ನಾವು ಫೋನ್ ಆಯಿಸಿದಾಗ ಅವ್ರು ಯಾರೂ ಫೋನ್ ತೆಗಿತಾ ಇಲ್ಲ. ಇದು ಸದ್ಯದ ಪರಿಸ್ಥಿತಿ. ಮತ್ತೊಂದು ಕಡೆ ಸರ್ಕಾರಿ ಶಾಲೆ ಒಂದಿದೆ,
ಆ ಸರ್ಕಾರಿ ಶಾಲೆ ಸುಮಾರು 800 ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ ಕಲಿತಾ ಇದ್ರು. 800 ವಿದ್ಯಾರ್ಥಿಗಳು ಕಲಿತಾ ಇದ್ದಂತಹ ಆ ಒಂದು ಶಾಲೆಯಲ್ಲಿ ಇವತ್ತು ಕೇವಲ 166 ಮಂದಿ ಮಕ್ಕಳಿರುವಂಥದ್ದು. ದೊಡ್ಡಬೊಮ್ಮನಹಳ್ಳಿ ನೋಡಿ, ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿಗೆ ಸಿಕ್ತು ಫಲಶ್ರುತಿ. ತಕ್ಷಣವೇ ಹೊಸ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಫ್ರೀಡಮ್ ಟಿವಿ ವರದಿಗೆ ಸ್ಪಂದಿಸಿದ್ದಾರೆ ಸಿಡಿಪಿಒ ಮಹೇಶ್ ಬಾಬು. ಕಟ್ಟಡ ನಿರ್ಮಾಣದವರೆಗೂ ಮಕ್ಕಳಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂದಿದ್ದಾರೆ. ಆದಷ್ಟು ಬೇಗ ನೂತನ ಕಟ್ಟಡ ನಿರ್ಮಿಸೋದಾಗಿ ಭರವಸೆ ನೀಡಿದ್ದಾರೆ. ಆ ಕಟ್ಟಡವನ್ನ ಡೆಮಾಲಿಷ್ ಮಾಡಿಬಿಟ್ಟು ಆನಂತರದಲ್ಲಿ ಅಲ್ಲೇ ಅಂಗನವಾಡಿ ಕಟ್ತೀವಿ ಅಂತ ಹೇಳ್ತಾರೆ. ಇದು ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿಗೆ ಸಿಕ್ಕಂಥ ಫಲಶ್ರುತಿ. ತಕ್ಷಣವೇ ಹೊಸ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇನ್ನು ನೀವು ಕರೆ ಮಾಡಬಹುದು ಅಥವಾ ಪ್ರಮುಖವಾಗಿ ನೀವೇನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಅದನ್ನು ಆ ಒಂದು ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ. ಸಾಕ್ಷ್ಯ ಸಮೇತ ನೀವು ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 9686651049. ಈ ವಾಟ್ಸಪ್ ನಂಬರ್ಗೆ ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಮತ್ತು ಅದಕ್ಕೆ ಒಂದು ಪರಿಹಾರವನ್ನು ದೊರಕಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ. ಹಾಗೆ ನೀವೇನಾದರೂ ನೇರವಾಗಿ ಕಚೇರಿಗೆ ಬರೋದಾದರೆ ಬ್ಲಿಂಕ್ ಆಗ್ತಾ ಇರುವಂಥ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್.ಎ. ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 5601.